ಬಂದ್ಬಿಟ್ಟು ಲಿಲ್ಲಿ, ಅದೇ ಯಶಿಕಾದು ಪೆಟ್ ನೇಮ್ ಬಂದ್ಬಿಟ್ಟು ಕುಕಿ. ನಮ್ಮ ಮನೆ ಬರೀ ಡಾಗ್ದು ಮನೆ ಆಗೈತೆ ಗೈಸ್. ಇಷ್ಟೊಂದೆಲ್ಲ ನಾವು ಪ್ರೀತಿ ಕೊಟ್ಟು ನಮಗೆ ಗೊತ್ತಿರುತ್ತೆ ನಮ್ಮ ಮನೇಲಿರೋ ಪೆಟ್ಸ್ನ ನಾವು ಹೆಂಗೆ ನೋಡ್ಕೋತಿದ್ದೀವಿ, ಅದಕ್ಕೆ ಏನು ಆಹಾರ ಕೊಡ್ತಿದ್ದೀವಿ, ಅದಕ್ಕೆ ಯಾವ ಥರ ಶೆಲ್ಟರ್ ಕೊಡ್ತಿದ್ದೀವಿ ಅಂತ. ನೀವು ನೋಡೋ ವಿಡಿಯೋ ಅಲ್ಲಿ ಮನೆಗೆ ಲಕ್ಷ್ಮಿ ಬಂದಂಗೆ ಬಂದಿದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ನಾವಿನ್ನೊಂದು ಡಾಗ್ ತೊಗೊಬಂದಿದ್ದೀವಿ, ಗ್ರೇಡಂದು. ಅದು ಅಲ್ಲೈತೆ, ಅಲ್ಲಿ ಹೋಗ್ತೈತೆ. ಶೋ ಗೈಸ್, ಇವತ್ತು ಫ್ರೈಡೇ ಆ್ಯಂಡ್ ಇವತ್ತು ಹೊಸ ನಾಯಿ ತೊಗೊಬಂದಿದ್ದೀವಿ. ಸೊ ಇದು ಆ ಕಡೆಯಿಂದ ಈ ಕಡೆ ಓಡಿ ಬರ್ತೈತೆ. ಇದು ನಮ್ಮ ಬ್ಲ್ಯಾಕಿ ಇದೆ ಅಲ್ಲ, ಆ ಬ್ಲ್ಯಾಕಿಗೆ ಫ್ರೆಂಡ್ ಅಂತ ಅಂದ್ಬಿಟ್ಟು ಇದು ತೊಗೊಬಂದಿರೋದು. ತೊಗೊಬಂದು ಕೊಟ್ಟಿರೋದು. ಅದು ಇನ್ನೂ ಇವಾಗ ಚಿಕ್ಕದು. ಇದೆಲ್ಲ ಫುಲ್ಲು ನೋಡಬೇಕಿತ್ತು, ಹೆಂಗೆ ಬಾರ್ಕ್ ಮಾಡ್ತಾ ಇತ್ತು ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಲ್ಲ 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 ನೋಡಲ್ಲ. ಅಂಕಲ್ ನಮ್ಮ ಬ್ಲ್ಯಾಕಿಗೆ ಫುಲ್ ಕೋಪ. ಲಕ್ಕಿಂದ ಅಂದಾಗೆ ಬ್ಲ್ಯಾಕಿಗೆ ಕೋಪ. ಇನ್ನು ಇತ್ತು ಅಂದಮೇಲೆ ಅದಕ್ಕೆ ಅದೆರಡನ್ನೂ ಲಾಕ್ ಮಾಡಿರೋದು. ಅದು ಸೇಮ್ ಗ್ರೇಡನ್ನು. ಅದಕ್ಕೆ ಅದು ಭಯ ಬೀಳ್ತೈತೆ ಪಾಪ. ಎಷ್ಟು ಮಂತ್ಸು? 34 ಡೇಸ್. 1 ಮಂತ್ ಅಷ್ಟೇನಾ? ಕ್ಲೋಸ್ ಅಪ್ ಶಾಟ್ ತಗೊಂಬರ್ತೆ ಅಂತ. ನಮ್ಮ ನಾಯಿ ಬಂದಿದೆ. ಅದು ಉಗುರು ಐದಮ್ಮ, ಅದಕ್ಕೆ ಕಟ್ ಮಾಡಿಲ್ಲ ಅವರು. ಇದು ಕುಗ್ರು ಐತೆ. ಸುಮ್ಮನೆ ಗೊಂಬೆ. ಏನ್ ನಿನ್ನ ಹೆಸರು? ಗೊಂಬೆ. ಇಲ್ಲಿ ನೋಡಿ ಗೈಸ್, ಪೂರ್ತಿ ಕ್ಲೋಸ್ ರೇಂಜ್ ಡೇಂಜರ್ ಝೋನ್ ಆಚೆ ಅವಳೆ. ಅರ್ಲಿ ಕ್ವೀನ್. ಇವಾಗ ಅದು ಅರ್ಲಿ ಕ್ವೀನ್ ಗ್ರೇಡನ್ನ? ಹೌದಾ? ನಂಗೆ ಬ್ಲೂ ಅಯ್ಯ. ಅಂಕಲ್ ಅಂಕಲ್ ಗಟ್ಟಿಗೆ ಇಟ್ಕೊಳ್ರಿ. ಅಂಕಲ್ ಗಟ್ಟಿಗೆ ಇಟ್ಕೊಂಡ್ಬಿಡ್ರಿ. ಬ್ಲೂ ಐ. ಆದ್ರೆ ಅದ್ರದ್ದು ಸ್ಮೆಲ್ ಇರ್ತೈತೆ, ಕಚ್ಬಿಡ್ತೈತೆ. ಸುಮ್ಮನೆ ಇರು. ಉಗುಮ ಉಗುಮ ಮಾಡ್ಬಿಡೋದು ಲಕ್ಕಿನ ಇವಾಗ ನಾವು. ನಮ್ಮ ಬ್ಲ್ಯಾಕಿಗೆ ತಡಿಯೋಕ್ಕಾಗ್ತಾ ಇಲ್ಲ. ಬಿಡು ಬಿಡು, ಎಲ್ಲ ಹೋಗ್ತೈತಿ ಇವಾಗ. ನೋಡ್ಬೇಕು, ಬರಂಗೈತೆ. ನಂಗೆ ಭಯ ಆಗೈತೆ, ಅದಕ್ಕೆ ನಾನು ಆಚೆ ಹೋಗಲ್ಲ. ಸುಮ್ಮನಿರ್ರಿ ಗೈಸ್. ಇದು ಹೌದು ಗೈಸ್, ಇದು ನಮ್ದು ಹೊಸ ಡಾಗಿ. ಇದ್ರ ಹೆಸರು ಬಂದ್ಬಿಟ್ಟು ಕುಕಿ ಕುಕಿ ಕುಕಿ. ಇದರದ್ದು ಕೇನ್ ಕೋರ್ಸ್ ಅಂತ ಇದರ ಬ್ರೀಡು. ಸಾರಿ, ಹರ್ಲಿ ಕ್ವೀನ್. ಹರ್ಲಿ ಕ್ವೀನ್ ಗ್ರೇಡರ್. ಸೊ ಬೇಸಿಕಲಿ ಇದನ್ನ ಅರ್ಲಿ ಕ್ವೀನ್ ಅಂತ ಅಂದ್ಬಿಟ್ಟು ನಮ್ದು ಬ್ಲ್ಯಾಕಿ ಬ್ರೀಡೆ, ಗ್ರೇಡನು, ಬಟ್ ಫೀಮೇಲ್ ವರ್ಷನ್. ಸೊ ಇದು ಫಸ್ಟ್ ಫೀಮೇಲ್ ಡಾಗ್. ಅದು ಬೇರೆ ಫ್ರೈಡೇ ತರಿಸಿದೀವಿ, ಒಳ್ಳೆ ದಿನ ಅಂತ ಅಂದ್ಬಿಟ್ಟು. ಮನೆಗೆ ಲಕ್ಷ್ಮಿ ಬಂದಂಗೆ ಬಂದಿದೆ. ತುಂಬಾ ಖುಷಿ ಆಗ್ಬಿಟ್ಟಿದೆ ನಮ್ಗೆ. ನಮ್ಮನೆ ಲಕ್ಷ್ಮಿ ಇದೆ ಇವಾಗ ಗೈಸ್. ನಾನು ಇವಾಗ ಎತ್ಕೋತಾ ಇದ್ದೀನಿ. ಒಂದು ಪ್ರಯತ್ನ. ಹೆಸರು ಹೇಳ. ಹೆಸರು ನಾವು ನಿತಿನ ಬಾಯಿ ಇಟ್ಕೋಬೇಕಾಯ್ತಾ? ನೀನ್ ಯಾಕೆ ಇಲ್ಲಿದ್ಯಾ? ಅದು ಇನ್ನೊಂದು ಚಿಕ್ಕ ನಾಯಿ. ನಂಗೆ ಇಷ್ಟ. ನಿತಿನ್ ಹೊಡೆದು ಬಿಡ್ತಾನೆ ಇವಾಗ. ನಿತಿನ ಅದೇನ ಮುಖ ಮುಖ ಅಯ್ಯೋ ಅಯ್ಯೋ ಕೈ ಕೈ ಅದು ಕಚ್ಚಕ್ಕೂ ಗೊತ್ತಿಲ್ಲ. ಸ್ಫೂರ್ತಿ ಅಮ್ಮ, ಅದು ಭಯ ಬಿದ್ದಾಯ್ತು ಮಮ್ಮಿ. ತುಂಬಾ ಡಿಸ್ಟರ್ಬೆನ್ಸು. ಇದು ನನಗೆ ಫ್ರೆಂಚ್ ಬುಲ್ಡಾಗ್. ಇವ್ರ ಮನೇಲಿ ಇದ್ದಿಟ್ಟು ಎಡಿ ಇಟ್ಕೊಂಡಂಗೆ ನೆನಪು. ನಿತಿನ ಕೆಳಗಡೆ ಕೆಳಗಡೆ ಕೈ ಎಲ್ಲಿ ಹೆಂಗೋ ಕೊಡ್ತೈತೆ. ಇಲ್ಲಿ ಓ ಅದು ಜಾಸ್ತಿ ಡಿಸ್ಟರ್ಬಿಂಗ್. ಈ ಕೈಯೋ
ಹಿಂಗೆ ಇಟ್ಕೊಂತೀನಿ ಬಿಡ ಸ್ಫೂರ್ತಿ ನಮ್ಮ ಹಳ್ಳಿ ಕ್ವೀನ್ ಫೀಮೇಲ್ ಹೆಸರು ಕುಕ್ಕಿ. ನಮ್ಮ ಬೇಬಿನಂತೂ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದೀವಿ ನೋಡಿ. ಕುಕ್ಕಿ ಮೇಲೆ ನೋಡು. ಕುಕಿ 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 ನೋಡಿ ಗೈಸ್, ನಾನು ಟಚ್ ಮಾಡ್ತೀನಿ. ಅಷ್ಟು ಫೀಮೇಲ್ ಡಾಗ್ ಇದು ನಮ್ದು ಗೈಸ್. ಆದ್ರೇನು ಎಷ್ಟು ಬೇಬೀಸ್ ಕೊಡ್ತಿದ್ದ. ಓ ಇದು ಫೀಮೇಲ್ ಡಾಗ್ ಬೇಬೀಸ್ ಕೊಡ್ತಿದ್ದ ನಮ್ಮ ಪಾಪುಗೆ ಇವಾಗಿಂದಾನೆ ಫುಲ್ ಆಸೆ ಆಸೆ ಆಸೆ. ಹುಡುಗಿ ರಾಸ್ತಿ ಅಲ್ಲಿ ನೋಡಿ ಗಾಯ್ಸ್, ನಮ್ಮ ಹಳ್ಳಿ ಕಿಂಗ್ ಹೆಸರು ಲಿಲ್ಲಿ. ಇವಾಗ ಆಲ್ರೆಡಿ ನಾಮಕರಣನೂ ಆಯ್ತು. ನೋಡಿ ಎತ್ಕೊಂಡಿದೀನಿ. ನಮ್ಮ ಅಪ್ಪ ಖುಷಿ ಬೀಳೋದೇನು ಯಾರಿಲ್ಲ, ನಾನು ನಾಯಿ ಸಾಕ್ತಾ ಇದ್ದೀನಿ. ಅದು ಫಸ್ಟ್ ಡೇ ನನ್ಗೆ ಇಷ್ಟಪ್ಪ ಎತ್ಕೊಳಕ್ಕೆ. ನಾನು ಹಲೋ ಹೆಂಗ್ರಿ ನೀನು ಇಷ್ಟೊಂದು ನಾಯಿಗಳನ್ನ ಸಾಕೋದು? ನಾಯಿ ಹಸು ಎಲ್ಲದನ್ನು ಸಾಕ್ತಾ ಅದ್ರ ಬೆಕ್ಕು ಬರ್ತಿತ್ತ ಮನೆಗೆ. ಅದಕ್ಕೆ ಚಳಿ. ನೀವು ಒಂದ್ ಬೇಬಿ ತರ ಕಿಸಿ ಕೊಡೋದು. ಕ್ಯೂಟ್ ಆಗೈತಮ್ಮ, ಹಿಡ್ಕೊಂಡು ನೀನು. ನನ್ನ ತಂಟೆಗೆ ನಂಗೆ ಇದು ಫುಲ್ ಇಷ್ಟ ಆಯ್ತು. ಬಟ್ ಅದು ಹಿಂಗ್ ಓಡ್ಕೊಂಡು ಬರ್ತಾ ಇರ್ತೈತಲ್ಲ, ಅದೊಂದು ಫಿಯರ್ ನಂಗೆ. ಅದನ್ನ ಇವಾಗ ಹೋಗಿಸ್ತಾರೆ. ಬಾರಲೆ ಅದೇನು ಇದ್ರ ಮೇಲೆ ನಡಿಬೇಕಂತೆ, ನಡಿಬಾರ್ದು ಅಂತ ಹೇಳ್ತಾರೆ. ನಾನು ಒಬ್ಬಳನೆ ಬಾರೆಲೆ ಹೋಗಲೆ ಅಂದ್ರೆ ಇಲ್ಲ, ಇವಾಗ ಬಾರೆ ಬಾರೆ ಅನ್ಬೇಕು. ಲಿಲಿ ಬಾ ಇಲ್ಲಿ. ಲಿಲಿ 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 ಬರ. Lucky, are you jealous? Lucky is jealous. Blackie is also jealous. But Blackie is cutie pie. Lali. ಎಲ್ಲಿದೆ ಲಿಲ್ಲಿ? उनको डॉगी अच्छा लगा? हाँ पसंद आया डॉगी? इधर देख के बोलो हूँ हाँ. ಇಷ್ಟ ಆಯ್ತಾ ನಾಯಿ? ನಿಂಗೆ ಇಷ್ಟ ಆಯ್ತಾ ಡಾಗಿ? ಜಾಸ್ತಿ ಹಾಂ ಫುಲ್ ಇಷ್ಟ ಆಯ್ತು ನಂಗೆ. ಫಸ್ಟ್ ಇಷ್ಟ ಆಯ್ತಾ? ನನಗೆ ಫುಲ್ ಇಷ್ಟ ಆಗೋಗಿ ನಾಯಿನ ನಾವು ಆಚೆ ಕಡೆನೂ ಸಿಟೌಟಲ್ಲೂ ಬಿಡ್ದಿರ ಇಲ್ಲೇ ಕರ್ಕೊಬಂದು ಇಟ್ಕೊಂಡಿದ್ದೀವಿ ಗೈಸ್. ಅದಕ್ಕೆ ಆ ಥರ ಯಾವುದಾದ್ರೂ ಬಾಂಬ್ ಜಾಗ ಬೇಕಂತೆ. ಸೊ ಅದಕ್ಕೆ ಅಲ್ಲಿ ಮಲ್ಕೊಂಡಿರ್ತೈತೆ, ಇಲ್ಲಿ ಮಲ್ಕೊಂಡಿರ್ತೈತೆ. ಅಲ್ಲಿ ತನಕ ಎಲ್ಲ ಬಿಟ್ಟಿಲ್ಲ, ಬಿಕಾಸ್ ನಂಗೆ ಸ್ವಲ್ಪ ನೆನ್ನೆ ನೈಟಿಂದಾನೆ ಈ ಪೆಡಿಗ್ರಿದು ಮತ್ತು ಈ ಥರ ಒಂದು ಪೆಟ್ಟದೆಲ್ಲ ಒಂಥರ ಸ್ಮೆಲ್ ಬರುತ್ತಲ್ಲ, ಅದು ಐ ಆಮ್ ನಾಟ್ ಓಕೆ ವಿತ್ ಇಟ್. ಸೊ ಅದಕ್ಕೆ ಇದ್ರದ್ದು ಒಂಥರ ಡಿಫ್ರೆಂಟಾಗಿರೋ ಸ್ಮೆಲ್ ಬರ್ತೈತೆ. ಆ್ಯಂಡ್ ನಮ್ಮ ಬ್ಲ್ಯಾಕಿಗೆ ಏನೋ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಅದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಇದು ಎಷ್ಟು ಪೀಸಾಗಿ ಮಾಡ್ಕೊಬಿಟ್ಟೈತೆ. ಇಲ್ಲೇ ಬಾರೋ ಮಮ್ಮಿ ನಮ್ಮ ಮನೆ ಬರೀ ಡಾಗ್ದು ಮನೆ ಆಗೈತೆ ಗೈಸ್. ಏನು ಮಾಡಲ್ಲ ಅದು. ನೋಡಿ ಗಾಯ್ಸ್, ನನ್ನ ಫೇವ್ರೆಟ್ ಲಿಲ್ಲಿ ಇಲ್ಲಿ ಬಂದವಳೆ. ಲಿಲ್ಲಿ ಲಿಲ್ಲಿ ಜೈ ಲಿಲ್ಲಿ ಜೈ ಲಿಲ್ಲಿ ಜೈ ಲಿಲ್ಲಿ. ಸೋನದು ಇಷ್ಟೊಂದು ಹ್ಯಾಪಿ ವರ್ಷನು ಇಷ್ಟು ವರ್ಷ ನನ್ನ ವ್ಲಾಗಿಂಗ್ ಲೈಫಲ್ಲಿ ಇವತ್ತೇ ಅನಿಸ್ತೈತೆ ಜನರು ನೋಡ್ತಾ ಇರೋದು. ಸೋನು ನಿಂಗೆ ಅದಿಷ್ಟನಾ ನಾನಿಷ್ಟನಾ? ಲಿಲ್ಲಿ ಇಷ್ಟನಾ ನಾನಿಷ್ಟನಾ? ಲಿಲ್ಲಿ ಲಿಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ. ಗುಡ್ ಗರ್ಲ್ ಗುಡ್ ಗರ್ಲ್. ಲಿಲ್ಲಿ ಟಚ್.
ಪೆಚ್ ಲಿಲ್ಲಿ ಪೆಚ್ ಯಶಿಕಾ ಬಾಯ್ಲಿ ಲಿಲ್ಲಿ ಪೆಚ್ ಅದನ್ನ ಯಶಿಕಾ ಕುಕಿ ಅಂತಾಳೆ, ಇವ್ರು ಲಿಲ್ಲಿ ಅಂತಾರೆ. ಯಶಿಕಾ ಆ ಸ್ಟೆಪ್ ಮಾತ್ರ ಎಕ್ಸ್ಪರ್ಟ್, ಅದನ್ನ ಹೇಳ್ತಾ ಇದೀನಿ ಕೇಳಿಸ್ಕೊ. ಯಶಿಕಾ ಹೊಸಲ್ ದಾಡಿಸ್ತಾಳೆ. ಗುಡ್ ಲಿಲ್ಲಿ ಗುಡ್. ನೋಡಿಲಿ ಇವಳು ಎಲ್ಲದು ಬರೀ ಕುಕ್ಕಿ. ಇದ್ರದ್ದು ರಿಯಲ್ ಹೆಸರು ಬಂದ್ಬಿಟ್ಟು ಲಿಲ್ಲಿ. ಅದೇ ಯಶಿಕಾದು ಪೆಟ್ ನೇಮ್ ಬಂದ್ಬಿಟ್ಟು ಕುಕ್ಕಿ. ಓಕೆ, ಲಕ್ಕಿ ಫಾರ್ಮ್ಸ್. ಸೊ ಯು ಲೈಕ್ ಲಕ್ಕಿ ಆರ್ ಲಿಲ್ಲಿ? Because he will come to my lap and sleep around it. Okay, Lucky wasn't coming like that. Yeah. Come play with me. Catch. ಇಲ್ಸ ಶಿಖಾ ಹುಷಾರಾಗಿ ಮಗುನ ನೋಡು, ನಾನು ಒಂದು ಕೈಯಾಗ ಹೋಯ್ತು. ಮಾಡ್ದು ಅದಕ್ಕಿನ್ನ ಕರಳು ಗಿಡ್ಲು ಎಲ್ಲ. ಗೈಸ್ ಅದ್ರದ್ದು ಹೊಸಲ್ ದಾಟ ಸರ್ಮನಿ ಮಾಡಿದ್ವಿ ಜಸ್ಟ್ ನಾವು. ನಾನು ಹೋಗ್ಬಿಟ್ಟು ನನ್ನ ರೂಮಲ್ಲೇ ಇದ್ಬಿಡ್ತೀನಿ. ಗಿಡ ಕಿತ್ತಾಕ. ಹೋಗಿ ಆಡ್ಸೋಗ್ರಿ. ಸ್ಪೇಸ್ ತಂದ್ಬಿಡು. ನಮ್ಮ ಕುಕ್ಕಿಕ ನಮ್ಮ ಮನೆಗೆ ಸ್ಪೇಸ್ ಇಲ್ಲ ಗೈಸ್, ಖಾಲಿ ಆಗೋಗೈತೆ ಸ್ಪೇಸ್ ಇವನ್ ಪ್ರಕಾರ. ಏನ್ ಎಗರ್ತೈತಿ ಅದು. ಬೇಡ ಭಯ್ಯ, ನಮ್ಮ ಬ್ಲ್ಯಾಕಿಗೆ ಹುಷಾರಿಲ್ಲ, ಸೊ ಅದಕ್ಕೆ ನಾವು ಮಾತ್ರೆಯನ್ನು ಹಾಕುತ್ತಿದ್ದೇವೆ. ನಮ್ಮ ಬ್ಲ್ಯಾಕಿ ಪಾಪ ಗೈಸ್. मेरे को अम्मा पूरा अंदर चला गया. वाओ भैया तुम ग्रेट हो. ओ ಅದು ಉಗಿದ್ ಬಿಡ್ತೈತಾ? थोड़ा पानी पीने के दे दो. हो गया? अष्टे दिखाओ भैया उसका टैबलेट्स. क्या हो गया उसको, बोलो थोड़ा कन्नड़ में बात करो. ಏನಾಗಿದೆ ಅದು ಕೇಳಿ. हाँ ए बोलो भैया, मेरा व्यूअर्स पूरा पूछता है. ಕನ್ನಡ ಬರುತ್ತೆ ತಾನೆ ನಿಮಗೆ? ಕನ್ನಡ ಬರುತ್ತಾ ನಿಮಗೆ? ಹಾಂ, ನಾನು ಯೂಟ್ಯೂಬ್ ಚಾನಲಲ್ಲಿ ನೆಗೆಟಿವ್ ಅಂತ ಬರೋದೇ ಒಂದು 100%ಅಲ್ಲಿ 2% 2 to 3%. ಅದು ಸ್ವಲ್ಪ ಅನ್ವಾಂಟೆಡ್ ಪೀಪಲ್ ಇರ್ತಾರೆ 1000ರಿಂದ. ಆ್ಯಂಡ್ ಅದು ಬಂದುಬಿಟ್ಟು ಮೋಸ್ಟ್ಲಿ ನಮ್ಮದು ಪೆಟ್ಸ್ ಬಗ್ಗೆನೇ ಬರುತ್ತೆ. ನೀವು ಪೆಟ್ಸ್ನ ಯಾವಾಗೂ ಟೈಮ್ ಮಾಡಿರ್ತೀರಾ, ನೀವು ಫ್ರೀಯಾಗೇ ಬಿಡೋಲ್ಲ, ಮತ್ತು ನೀವು ಅದಕ್ಕೆ ಏನು ಊಟ ಹಾಕ್ತೀರಾ, ನೀವು ಏನು ತೋರಿಸೋದೇ ಇಲ್ಲ, ಹೇಳೋದೇ ಇಲ್ಲ, ನೀವು ಚೆನ್ನಾಗೇ ನೋಡ್ಕೊಳಲ್ಲ, ಈ ಥರ ಎಷ್ಟೊಂದು ಬರುತ್ತೆ. ಸೊ ಅದಕ್ಕೆಲ್ಲ ನಾನು ಯಾವಾಗೂ ರಿಪ್ಲೈ ಮಾಡಲ್ಲ. ನಾನು ಕಮೆಂಟ್ ಸೆಕ್ಷನಲ್ಲಿ ನೋಡಿದರೆ ಕೂಡ ಐ ಡೋಂಟ್ ಇವನ್ ಗಿವ್ ಎ ಲೈಕ್ ಟು ಇಟ್, ಬಿಕಾಸ್ ನನಗೆ ಇಷ್ಟ ಆಗೋಲ್ಲ ಹಂಗೆಲ್ಲ ಕಮೆಂಟ್ ಪಾಸ್ ಮಾಡೋದು. ಬಿಕಾಸ್ ನಮಗೆ ಗೊತ್ತಿರುತ್ತೆ ಅದನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಅದಕ್ಕೆ ನಾವೇನೇನು ಪ್ರೊವೈಡ್ ಮಾಡ್ತಾ ಇರ್ತೀವಿ ಅಂತೆಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲದನ್ನು ವ್ಲಾಗಲ್ಲಿ ತೋರಿಸೋದು ನಾನು ಕಂಫರ್ಟಬಲ್ಲೇ ಅಲ್ಲ. ಬೀಟ್ ಪೆಟ್ ಬಗ್ಗೆ ಆಗಿರಲಿ ಅಥವಾ ನಮ್ಮದೇ ಏನಾದರೂ ಆಗಿರಲಿ, ನೀವು ನಮ್ಮ ವ್ಲಾಗಲ್ಲಿ ನೋಡೋದು ಒಂದು 10%, ಒಂದು ಹಾರ್ಡ್ಲಿ ಒಂದು 25 to 30% ನನ್ನ ವ್ಲಾಗ್ಸಲ್ಲಿ ನೀವು ನೋಡೋದು. ಆ್ಯಂಡ್ ನಾನು ವ್ಲಾಗ್ನ ಒಂದು ವೀಕಲ್ಲಿ ಒಂದೇ ವ್ಲಾಗ್ ಅಂತ ನಾನು ಮಾಡೋದು. ಆ್ಯಂಡ್ ಆ ವ್ಲಾಗ್ನ ನಾನು ಹಾಕ್ತಿರ್ತೀನಿ. ಅವ್ರು ಸಮಥಿಂಗ್ ಸ್ಪೆಷಲ್ ಅವ್ರ ವೀಕಲ್ಲಿ ಫುಲ್ ಆಗಿರೋದನ್ನು ಏನೋ ಒಂದು ಲಿಟಲ್ ಗ್ಲಿಮ್ಸಾಗಿ ಇಟ್ಕೊಂಡು ಹಾಕಿರ್ತೀನಿ. ಅದ್ರಲ್ಲಿ ಜಾಸ್ತಿ ನೆಗೆಟಿವ್ ಅಂತ ಬರೋದಂದರೆ ನಮ್ಮ ಪೆಟ್ಸ್ನ ನಾವು ಕೇರ್ ಮಾಡೋಣ ಅಂತ. ಆ್ಯಂಡ್ ಈ ವಿಡಿಯೋ ಇಸ್ ದ ರೈಟ್ ವಿಡಿಯೋ ಟು ಕನ್ವೆ ಯು ಆಲ್ ದಿಸ್ ಅಂತ ಅನಿಸ್ತು ನನಗೆ. ಫಸ್ಟ್ಲಿ ನಮ್ಮ ಹತ್ರ ನಾವೆಷ್ಟು ಪೆಟ್ಸ್ನ ಸಾಕ್ತಿದ್ದೀವಿ ಅಂತ ಹೇಳ್ತೀನಿ. ಫಾರ್ಮ್ ಹೌಸಲ್ಲಿ 3 ಹಸು, ಅದಕ್ಕೆ ಕರು, ಅದ್ರ ಜೊತೆಗೆ ಡಕ್ಸ್ ಇದ್ದಾವೆ, ಕೋಳಿಗಳಿದ್ದಾವೆ, ಸೊ ಶಿಪ್ಸ್ ಎಲ್ಲ ಐತೆ, ಗೋಟ್ ಐತೆ. ಸೊ ಇಷ್ಟು. ಅದ್ರ ಜೊತೆಗೆ ಅಲ್ಲಿ ಒಂದು ಡಾಗ್ ಇದೆ. ಅದಾದಮೇಲೆ ನಮ್ಮ ಹಳೆ ಅಪಾರ್ಟ್ಮೆಂಟ್ ಹತ್ರ ಅಲ್ಲಿ ಕೂಡ ಅಷ್ಟೇ 2 ಡಾಗ್ ಇದೆ. ಮತ್ತು ನಮ್ಮ ಮನೆಯಲ್ಲಿ ಇವಾಗ ಸದ್ಯಕ್ಕೆ 3 ಡಾಗ್ಸ್ ಇದೆ. ಇದ್ರ ಜೊತೆಗೆ ಈ ಹೊಸ ಅಪಾರ್ಟ್ಮೆಂಟ್ ಇವಾಗ ಲೇಔಟ್ ಅಂತ ಏನು ನೋಡಿದ್ರಿ, ಅಲ್ಲಿ ಕೂಡ ಅಷ್ಟೇ, ಅಲ್ಲಿ ತುಂಬ ಸ್ಟ್ರೀಟ್ ಡಾಗ್ಸ್ ಇದ್ದಾವೆ. ಮತ್ತು ಅದೆಲ್ಲ ಬಂದ್ಬಿಟ್ಟು ನಮ್ಮ ಅಪಾರ್ಟ್ಮೆಂಟಲ್ಲೆಲ್ಲ ಇರುತ್ತೆ. ಆ್ಯಂಡ್ ನಮ್ಮ ಚಿಚ್ಚ ಮನೇಲಂತೂ ಅವ್ರು ಫುಲ್ ಪೆಟ್ ಲವರ್ಸ್. ನಮ್ಮ ಚಿಕ್ಕಮ್ಮ ನಿತೀನು ಚಿಚ್ಚ ಮನೇಲಂತೂ ಫುಲ್ ಪೆಟ್ಸ್, ಎಲ್ಲ ಥರ ಪೆಟ್ಸ್ ನಿಮ್ಗೆ ಅವ್ರ ಮನೇಲಿ ಸಿಗುತ್ತೆ. ಫಿಶ್ ಸಿಗುತ್ತೆ, ಲವ್ ಬರ್ಡ್ಸ್ ಸಿಗುತ್ತೆ, ಹ್ಯಾಮ್ಸ್ಟರ್ಸ್ ಇದೆ, ಮತ್ತು ಬುಲ್ಡಾಗ್, ಫ್ರೆಂಚ್ ಬುಲ್ಡಾಗ್ ಇದೆ. ಅದಾದಮೇಲೆ ಈ ಥರ. ಸೊ ಆರ್ ಫ್ಯಾಮಿಲಿ ಇಸ್ ಲೈಕ್ ನಮಗೆ ಎಲ್ಲರಿಗೂ ಪೆಟ್ಸ್ ಅಂದರೆ ಇಷ್ಟ. ಆ್ಯಂಡ್ ನಮ್ಮ ಫ್ಯಾಮಿಲಿ ಹೆಂಗಂದರೆ ನಮಗೆಲ್ಲ ಡಾಗ್ಸ್ ಅಂದರೆ ಇಷ್ಟ.
ಇಷ್ಟ ಒಂದು ಮಟ್ಟಿಗೆ ಇಷ್ಟ. ನಮ್ಮ ಚಿಕ್ಕ ಮನೇಲಂತೂ ಮನೆ ಒಳಗಡೆನೇ ಸೇರಿಸ್ತಾರೆ ಬಿಕಾಸ್ ನಮ್ಮ ಚಿಕ್ಕಮ್ಮಗೂ ಇಷ್ಟ ಮತ್ತು ನಿತಿನ್ಗೆ ಪ್ರತಿಗೆ ಎಲ್ಲರಿಗೂ ಇಷ್ಟ ಅಂದ್ಬಿಟ್ಟು. ಇಲ್ಲಿ ನಮ್ಮ ಮನೆಯಲ್ಲಿ ನಾವು ಒಳಗಡೆ ಸೇರಿಸಲ್ಲ, ಯಾಕಂದರೆ ಐ ಹ್ಯಾವ್ ಸೆವಿಯರ್ ಅಲರ್ಜಿ. ಇದು ಯಾರಿಗೂ ಗೊತ್ತಿಲ್ಲ, ಸೊ ಅದಕ್ಕೆ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು. ನನಗೆ ಸೆವಿಯರ್ ಅಲರ್ಜಿ ಇದೆ. ನನಗೆ ಪೆಚ್ದು, ಹೇರ್ಸ್ದು, ಅದಾದಮೇಲೆ ಅದ್ರದ್ದು ಸ್ಮೆಲ್ಲು ಅದೆಲ್ಲ ನಂಗೆ ಆಗಲ್ಲ. ಇಫ್ ಯು ಸಿ, ನೆನ್ನೆ ನೈಟ್ ನಾನು ಚೆನ್ನಾಗೇ ಇದ್ದೆ, ಆವಾಗ ಕೊಳ್ಳಾಗಿದೆ. ಸೊ ಈ ಥರ ಐ ಆಮ್ ನಾಟ್ ಓಕೆ ವಿತ್ ಪೆಟ್ಸ್ ಫಸ್ಟ್. ಅದಾದಮೇಲೆ ನನಗೆ ಸ್ವಲ್ಪ ಫಿಯರ್ ಇದೆ, ಸ್ವಲ್ಪ ಭಯ. ಎಂಥ ಡಾಗ್ ಆಗಲಿ ಭಯ. ಇವಾಗ ನಾನು ಆಚೆ ಕಡೆ ಡಾಗ್ಸ್ ನೋಡಿದ್ರೆ ನಂಗೆ ಸ್ವಲ್ಪ ಭಯ ಆಗುತ್ತೆ. ನಾವು ಎಷ್ಟೋ ಜನ ಹೇಳ್ತಾರೆ, ನಿಮ್ಮನ್ನೆಲ್ಲ ಅಷ್ಟು ದೊಡ್ಡ ನಾಯಿ ಇಟ್ಕೊಂಡು ನೀನು ಅದ್ರ ಜೊತೆಲ್ಲ ಚೆನ್ನಾಗಿರ್ತೀಯ, ಮತ್ತು ಆಚೆ ಕಡೆ ಎಲ್ಲ ಯಾಕೆ ಭಯ ಬೀಳ್ತೀಯ? ನಮ್ಮದು ಬೇರೆ, ನಾವು ಬೆಳೆಸಿರೋ ರೀತಿ ಬೇರೆ, ಬಟ್ ಬೇರೆ ನಾಯಿಗಳೆಲ್ಲ ಬೇರೆ ಥರ ಬೆಳೆದಿರುತ್ತೆ. ಸೊ ಐ ಆಮ್ ನಾಟ್ ಓಕೆ ವಿತ್ ಇಟ್. ಅದು ಒಂದು ರೀಸನ್. ಮತ್ತು ನಮ್ಮ ಮಮ್ಮಿಗೆ ಡಾಗ್ಸು, ಕ್ಯಾಟ್ಸು, ಪೆಟ್ಸು ಏನೂ ಆಗೋಲ್ಲ. ನಮ್ಮ ಮಮ್ಮಿ ಕಾಕ್ರೋಚು ಆಗೋಲ್ಲ, ಒಂದು ಲಿಸರ್ಡು ಆಗೋಲ್ಲ, ಏನೂ ಆಗೋಲ್ಲ ಗೈಸ್. ಸೊ ದಿಸ್ ಈಸ್ ಒನ್ ಥಿಂಗ್. ಸೊ ಅದರಿಂದ ನಾವು ಜಾಸ್ತಿ ಕನೆಕ್ಟೆಡ್ ಅಲ್ಲ, ಬಟ್ ನಮಗೆಲ್ಲರಿಗೂ ಇಷ್ಟ. ನಾವು ಚೆನ್ನಾಗಿ ಸಾಕ್ತೀವಿ. ನಮ್ಮ ಅಪ್ಪಗಂತೂ ಫುಲ್ ಆಸೆ. ಒಂದು ನಾಯಿನೇ 50,000 60,000 1 ಲ್ಯಾಕ್ ತನಕ ಕೊಟ್ಬಿಟ್ಟು ನಾಯಿನೆಲ್ಲ ತೊಗೊಬಂದ್ಬಿಟ್ಟು ಅದಕ್ಕೆ ಯಾವ ಥರ ಊಟ ಹಾಕಬೇಕು, ನಮ್ಮ ಅಪ್ಪನೇ ಊಟ ಎಲ್ಲ ಕಲಿಸಿ ಹಾಕ್ತಾರೆ. ಮತ್ತು ನಮ್ಮ ಲೈಕ್ ಅದಕ್ಕೆ ಏನೇನು ಪ್ರೊವೈಡ್ ಮಾಡಬೇಕು ಅದು ಎಲ್ಲದೂ, ಮತ್ತು ವ್ಯಾಕ್ಸಿನೇಷನ್ಸು, ಮತ್ತು ಅದಕ್ಕೆ ಗ್ರೂಮಿಂಗ್ ಅಂತಲೇ ಒಂದು ಅಷ್ಟಷ್ಟು ಖರ್ಚಾಗುತ್ತೆ. ಇಷ್ಟೊಂದೆಲ್ಲ ನಾವು ಪ್ರೀತಿ ಕೊಟ್ಟು ನಮಗೆ ಗೊತ್ತಿರುತ್ತೆ ನಮ್ಮ ಮನೇಲಿರೋ ಪೆಟ್ಸ್ನ ನಾವು ಹೆಂಗೆ ನೋಡ್ಕೋತಿದ್ದೀವಿ, ಅದಕ್ಕೇನು ಆಹಾರ ಕೊಡ್ತಿದ್ದೀವಿ, ಅದಕ್ಕೆ ಯಾವ ಥರ ಶೆಲ್ಟರ್ ಕೊಡ್ತಿದ್ದೀವಿ ಅಂತ. ನೀವು ನೋಡೋ ವೀಡಿಯೋ ಅಲ್ಲಿ ಯಾವಾಗೂ ಟೈ ಆಗಿರುತ್ತೆ ಅಂತ. ಒಂದು ಗೆಸ್ಟ್ ಬಂದಾಗ ಟೈ ಮಾಡಿರ್ತೀವಿ ಬಿಕಾಸ್ ಗೆಸ್ಟ್ಗೆ ಭಯ ಆಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಯಾವಾಗಾದರೂ ವೀಡಿಯೋ ಮಾಡೋವಾಗ ಐ ಆಮ್ ನಾಟ್ ಓಕೆ. ನಾಯಿ ಬಂದು ಎಗುರ್ತಾ ಇರುತ್ತೆ ವೀಡಿಯೋ ಅಲ್ಲಿ ಅಂತಂದರೆ ಐ ಆಮ್ ನಾಟ್ ಓಕೆ ಪರ್ಸ್ನಲಿ. ಸೊ ಅದಕ್ಕೆ. ಆ್ಯಂಡ್ ಇನ್ನೊಂದು ಥಿಂಗ್, ಯಾವಾಗೂ ನಮ್ಮ ನಾಯಿನ ಆಚೆ ಬಿಟ್ಟಿರಲ್ಲ ಬಿಕಾಸ್ ನಮ್ದಿರೋದು ಮನೆ ಮೇನ್ ರೋಡ್ಗೆ ಹತ್ರ. ಅದು ಹೋಗ್ತಾ ಇರುತ್ತೆ ಜನಕ್ಕೆ, ಮತ್ತು ಸ್ಕೂಲೆಲ್ಲ ಅಕ್ಕಪಕ್ಕ ಎಲ್ಲ ಇದೆ. ಸೊ ಅಲ್ಲಿ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ, ಅವರೆಲ್ಲರಿಗೂ ಭಯ ಬೀಳುತ್ತೆ ಆಚೆ ಎಲ್ಲ ಹೋದ್ರೆ ಅಂತ ಅಂದ್ಬಿಟ್ಟು ನಾವು ಬಿಡಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ಡಾಗ್ ಅನ್ಟೈಡಾಗೇ ಇರುತ್ತೆ. ನಮ್ಮ ಬ್ಲ್ಯಾಕಿ ಎಸ್ಪೆಷಲಿ ಅದನ್ನು ನಾವು ಟೈ ಮಾಡೋದೇ ಕಮ್ಮಿ. ಲೈಕ್ ಅದನ್ನು ನಾವು ಟೈಯೇ ಮಾಡಲ್ಲ ಹೇಳ್ಬೇಕಂದ್ರೆ. ಸೋನು ಬಾಯ್ಲಿ ಬ್ಲ್ಯಾಕಿನ ಯಾವಾಗೂ ಟೈ ಮಾಡಿರ್ತೀರಾ? ನಮ್ಮ ಸೋನುನ ಬ್ಲ್ಯಾಕಿನ ಟೈ ಮಾಡೋದು, ಅನ್ಟೈ ಮಾಡೋದು, ಮತ್ತು ಅದಕ್ಕೆ ಏನೇನು ಫುಡ್ ಕೊಡ್ತೀರಾ ಬಾಯಲ್ಲಿ ಹತ್ರ ಹೇಳು ನಮ್ಮ ಬ್ಲ್ಯಾಕಿಗೆ? ಅನ್ನ, ಚಿಕನ್ ಆ್ಯಂಡ್ ಎವ್ರಿ ಡೇ ಚಿಕನ್ ರೈಸ್ ಕೊಡ್ತೀವಿ. ಚಿಕನ್ ರೈಸು ಮತ್ತು ಮೊಸರೆಲ್ಲ ಹಾಕಿ ಅದೆಲ್ಲ ಮಾಡೋದು ಯಶಿಕಾನೆ. ಅವಳು ಒಂದು ಅಡುಗೆ ಅವಳು ಕಲ್ತಿಲ್ಲ. ಬಟ್ ನಮ್ಮ ಬ್ಲ್ಯಾಕಿಗೆ ಫುಡ್ ಅಂತೂ ಅವಳೇ ಮಾಡೋದು. ದಿನ ಯಾರು ಮಾಡೋದು ದಿನ? ಯಶಿಕಾ ಮಾಡೋದು ದಿನ ನಾಯಿಗೆ ಫುಡ್ಡು. ಮತ್ತು ಯಾರು ಬ್ಲ್ಯಾಕಿನ ಜಾಸ್ತಿ ನೋಡ್ಕೊಳೋದು? ನಾನು. ಇವನೇ ಟೈ ಮಾಡೋದು, ಇವನೇ ಅನ್ಟೈ ಮಾಡೋದು, ಗೆಸ್ಟ್ ಬಂದಾಗೆಲ್ಲ ಇವನೇ ಇಟ್ಕೊಳೋದು. ಬಿಕಾಸ್ ಆಬ್ವಿಯಸ್ಲಿ ಅಷ್ಟು ಹ್ಯೂಜ್ ಡಾಗ್ ನೋಡಿದಾಗ ಎಂಥವ್ರಿಗಾದ್ರೂ ಭಯ ಆಗುತ್ತೆ. ನಮ್ಮ ಮನೇಲಿರೋರಿಗೆ ನಮಗೆ ಭಯ ಆಗುತ್ತೆ. ಸೊ ಮಳೆ ಅದು ಇದು ಬಂದಾಗ ಒಳಗಡೆ ಕರ್ಕೊಬಂದಿರ್ತೀವಿ, ಮತ್ತು ಬ್ಯಾಕ್ ಡೋರಿಂದ ಯುಟಿಲಿಟಿಯಲ್ಲಿ ಇಟ್ಟಿರ್ತೀವಿ ಡಾಗ್ಸ್ನ. ಸೊ ಈ ಥರ ಎಲ್ಲ ಇರುತ್ತೆ. ಅದು ಫ್ರಮ್ ಸ್ಕ್ರ್ಯಾಚ್ ಎಲ್ಲದನ್ನು ನಾನು ಹೇಳಬೇಕು ಅಂದರೆ ಅದು ಅಸಾಧ್ಯ. ಇವಾಗ ನಮಗೆ ಹೊಸ ಲಿಲ್ಲಿ ಅದ್ರ ಹೆಸರು ಕುಕ್ಕಿ ಅಂತ ಇಟ್ವಿ. ಇವಾಗ ನಮ್ಮ ಡ್ಯಾಡಿ ಲಿಲ್ಲಿ ಚೆನ್ನಾಗಿದೆ ಬಿಕಾಸ್ ಅದು ಗರ್ಲ್ ಡಾಗ್. ಮತ್ತು ಫಸ್ಟ್ ಟೈಮ್ ನಾವು ನಮ್ಮ ಮನೇಲಿ ಗರ್ಲ್ ಡಾಗ್ನ ಸಾಕ್ತಿರೋದು, ಫೀಮೇಲ್ನ ಸಾಕ್ತಿರೋದು. ಬಿಕಾಸ್ ಅದಕ್ಕೆ ಎಷ್ಟೊಂದು ಕಾಂಪ್ಲಿಕೇಶನ್ಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ನೋಡಿಕೊಂಡು ಇಟ್ಸ್ ಆಲ್ ನ್ಯೂ ಫಾರ್ ಅಸ್. ಸೊ ಎನಿಥಿಂಗ್ ಇಂಟ್ರೆಸ್ಟಿಂಗ್ ಐಲ್ ಶೇರ್ ವಿತ್ ಯು ಆಲ್ ಗೈಸ್. ನಿಂಗೆ ಹೆಂಗೆ ಅನಿಸ್ತೈತೆ ಇವಾಗ ಲಿಲ್ಲಿ? ನಮ್ಮದು ಸಿಬ್ಲಿಂಗ್ ಗ್ರೂಪ್ಗೆ ಹಾಕೋಬಿಟ್ಟವ್ರೆ. ನಾವು 4 ಜನ ಸಾಲದು. ಪಾಪು ಅಂತೂ ಅದು ಇವಾಗ ಇವಾಗ ಪಾಪು ಎಲ್ಲೋಗಿದ್ದಾನೆ ಅಂದರೆ ನಮ್ಮದು ಲಕ್ಕಿ ಇತ್ತು ಗೊತ್ತಾ, ಅದನ್ನು ಫಾರ್ಮ್ ಹೌಸಿಗೆ ಬಿಡೋಕ್ಕೆ ಅವನೇ ಖುದ್ದಾಗಿ ನಾನೇ ಹೋಗ್ತೀನಿ ಅಂದ್ಬಿಟ್ಟು ನಮ್ಮ ಅಪ್ಪಗೆ ಫೋನ್ ಮಾಡಿ ಪರ್ಮಿಷನ್ ಕೇಳ್ಕೊಂಡು ಅವನೇ ಫುಲ್ಲು ವಾಲಂಟಿಯರಾಗಿ ನಾನು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಇವತ್ತು ಲಾಸ್ಟ್ ಡೇ ನಮ್ಮ ಲಕ್ಕಿ ಇಲ್ಲಿರೋದು. ಬಿಕಾಸ್ ಅದು ಇದು ಎಲ್ಲ 3 ಒಟ್ಟಿಗೆ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅದನ್ನು ಫಾರ್ಮ್ ಹೌಸಿಗೆ ಕಳಿಸ್ತಿದ್ದೀವಿ. ಸೊ ಅದಕ್ಕೆ ಪಾಪು ಅದನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೂ ಕೂಡ ವರ್ಕರ್ಸ್ ಎಲ್ಲ ಇದ್ದಾರೆ, ಎಲ್ಲರೂ ಊಟ ಹಾಕ್ತಾ ಇರ್ತಾರೆ, ಫ್ರೀಯಾಗಿ ಬಿಟ್ಟಿರ್ತೀವಿ. ಫ್ರೀಡಮ್ ಕೊಟ್ಟು ಅದನ್ನು ಟಾರ್ಚರ್ ಕೊಡೋ ಅಂಥ ಪೀಪಲ್ ನಾವಲ್ಲ. ಹಂಗಿತ್ತಿದ್ರೆ ನಾವು ತೊಗೊಂಬಂದು ಸಾಕ್ತಾನೆ ಇರಲಿಲ್ಲ ಗೈಸ್. ಸೊ ಪ್ಲೀಸ್ ಮೈಂಡ್ ಯುವರ್ ವರ್ಡ್ಸ್, ಲ್ಯಾಂಗ್ವೇಜ್, ಎಸ್ಪೆಷಲಿ ಇನ್ ಮೈ ಕಮೆಂಟ್ ಸೆಕ್ಷನ್ ಟೆಲ್ಲಿಂಗ್ ದಟ್ ನೀವು ಯಾವ ಕಟ್ಟಿಟ್ಟಿರ್ತೀರ, ಅದು ಏನು ಮಾಡುತ್ತೆ ನಿಮಗೆ. ಈ ಮೂಕ್ ಪ್ರಾಣಿನ ತೊಗೊಂಬಂದು ಹಾಗೆಲ್ಲ ಟಾರ್ಚರ್ ಮಾಡ್ತೀರಾ ನೀವು, ಬರೀ ನಿಮ್ಮದು ಏನದು ಸೆಕ್ಯೂರಿಟಿಗೆ ಇಟ್ಕೊಂಡಿದ್ದೀರಾ. ಕಮ್ ಆನ್, ಇದೆಲ್ಲ ಹೇಳೋದು ತಪ್ಪು ಆ್ಯಂಡ್ ಅದನ್ನು ನಾನು ಆ್ಯಕ್ಸೆಪ್ಟ್ ಕೂಡ ಮಾಡಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ಎಂಡ್. ನನಗೆ ಎಷ್ಟು ಹೇಳ್ಬೇಕಂತ ಅನಿಸ್ತೋ ಅಷ್ಟು ಹೇಳಿದ್ದೀನಿ. ಸೊ ದೀಸ್ ಆರ್ ಆರ್ ಕನ್ಸರ್ನ್ಸ್. ಅದಕ್ಕೆ ನಾವು ಏನೇನು ಮಾಡಬೇಕಂತ ನಮಗೆ ಗೊತ್ತಿರುತ್ತೆ ಬಿಕಾಸ್ ನಾವು ಸಾಕ್ತಾಯಿದ್ದೀವಿ ಆ್ಯಂಡ್ ಅದ್ರ ಜೊತೆ ಇರ್ತೀವಿ. ಸೊ ಆ್ಯಸ್ ಅ ಪೆಟ್ sibling or a pet parent ಆಗಿ we are doing our responsibilities properly, best ಆಗಿ ಮಾಡ್ತಿದ್ದೀವಿ. Thank you for watching this vlog till end. Bye.